ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ನಾವು ನನ್ನ ತವ್ರ ಮನೆಗೆ ಊರಿಗೆ ಹೋಗಿದ್ವಿ. ಸ್ವಲ್ಪ ಅಪ್ಪಾಜಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ವಿ. ಸೊ ನಮ್ದು ಹೊಸದುರ್ಗ, ಸಿರಿಧಾನ್ಯಗಳ ನಾಡು ನಮ್ದು ಹೊಸದುರ್ಗ. ಸೊ ಹೊಸದುರ್ಗಕ್ಕೆ ಹೋದ್ವಿ. ನೈಟು 9:30, 10 ಆಗಿತ್ತು. ನನ್ನ ತಂಗಿ ಊರಿಗೆ ಹೋದ್ವಿ. ಅವ್ರ ಊರಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಇತ್ತು. ಸೊ ಕಿರು ದೀಪಾವಳಿ ಅಂತ ಹೇಳಿ ಮಾಡ್ತಾರೆ ಅವರು ಲೇಟಾಗಿ. ಸೊ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ 9:45, 10 ಆಗಿತ್ತು. ಎಲ್ಲ ಹಬ್ಬ ಎಲ್ಲರೂ ಆಲ್ರೆಡಿ ಎಲ್ಲ ಸೆಲೆಬ್ರೇಷನ್ ಕಂಪ್ಲೀಟ್ ಆಗಿತ್ತು 90%. ನಾವು ಹೋದ್ಮೇಲೆ ಸ್ವಲ್ಪ ಕ್ರ್ಯಾಕರ್ಸ್ ಎಲ್ಲ ಫೈರ್ ಮಾಡಿ ಅದಾದ್ಮೇಲೆ ಊಟ ಮಾಡಿ ಮಲಗಿದ್ವಿ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅಲ್ಲೇ ನಮ್ಮ ಅಮ್ಮನ ತಂಗೀರು ಕೂಡ ಇದ್ದಾರೆ, ನಮ್ಮ ಆಂಟಿರು. ನಮ್ಮ ಆಂಟಿರ್ ಮನೆಗೆಲ್ಲ ಹೋಗಿದ್ವಿ. ನಮ್ಮ ಧ್ವನಿ ಮೇಕೆ ಅಂದ್ರೆ ತುಂಬಾ ಇಷ್ಟ, ಆಟ ಆಡ್ತಾ ಇದ್ಲು. ಹಾಗೆ ಸಿಸ್ಟರ್ಸ್ ಕೂಡ ಎಲ್ಲ ಒಟ್ಟಿಗೆ ಚೆನ್ನಾಗಿ ಆಟ ಆಡ್ಕೊಂಡ್ರು ನನ್ನ ಮಕ್ಕಳು. ಅದಾದ್ಮೇಲೆ ಅವತ್ತು ಈವ್ನಿಂಗು ನಾವು ನಮ್ಮೂರಿಗೆ ಬಂದ್ವಿ, ನಮ್ಮ ಅಪ್ಪಾಜಿ ಊರಿಗೆ. ಸೊ ನಮ್ಮೂರಿಗೆ ಬರುವಾಗ ನಾವು ಪ್ರೈವೇಟ್ ಬಸ್ಸಲ್ಲಿ ಬಂದ್ವಿ, ಗೌರ್ಮೆಂಟ್ ಬಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾವಾಗಲೂ ಯೂಶುವಲಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ತಾ ಇದ್ವಿ. ಈಗ ಪ್ರೈವೇಟ್ ಬಸ್ಸಲ್ಲಿ ಬಂದಿದ್ದು ಏನೋ ಒಂಥರ ಬೇರೆ ತರ ಫೀಲ್ ಇತ್ತು. ಅವಾಗ ಕಾಲೇಜ್ಗೆಲ್ಲ ಹೋಗ್ತಾ ಇದ್ವಿ. ಸೊ ಏನೋ ಒಂಥರ ಹೊಸ ಸಾಂಗ್ ಎಲ್ಲ ಹಾಕಿದ್ರು, ಒಳ್ಳೆ ಚೆನ್ನಾಗಿತ್ತು. ಆರಾಮಾಗಿ ಬಂದ್ವಿ. ಅದಾದ್ಮೇಲೆ ಅಪ್ಪಾಜಿ ನಮ್ಮನ್ನ ಕರ್ಕೊ ಬಂದ್ರು ಗೇಟಿಂದ. ನಮ್ಮೂರಿಗೆ ಬಸ್ ಇಲ್ಲ, ಓನ್ ವೆಹಿಕಲ್ ಅಲ್ಲಿ ಬರಬೇಕು ಅಥವಾ ನಡ್ಕೊಂಡು ಬರಬೇಕು. ನಮ್ಮೂರಿಗೆ ಹೋದಾದ್ಮೇಲೆ ನೆಕ್ಸ್ಟ್ ನಾವು ಎದ್ದಿದ್ದೆ 8:30 ಅರೌಂಡ್ ಆಗಿತ್ತು. ಸೊ ಟಯರ್ಡ್ ಆಗಿ ಬಂದಿದ್ವಾ ಜರ್ನಿ ಮಾಡಿ. ನಮ್ಮ ಊರಿಗೆ ಹೋದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಷ್ಟೇ ಆರಾಮ ನಿದ್ದೆ ಮಾಡ್ತಾರೆ, ಆರಾಮ ರೆಸ್ಟ್ ಮಾಡ್ತಾರೆ. ಸೊ 8:30 ಆಯ್ತು. ಎಲ್ಲ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ 9:30 ಆಗೋಯ್ತು. ಸೊ ಅದಾದ್ಮೇಲೆ 9:45, 10 ಅರೌಂಡಲ್ಲಿ ಊಟ ಮಾಡಿದ್ವಿ. ಮಕ್ಕಳೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿ ಊಟ ಮಾಡ್ಕೊಂಡ್ರು. ಅವ್ರದ್ದಾದ್ಮೇಲೆ ನಾವು ಊಟ ಮಾಡಿದ್ವಿ. ಮುದ್ದೆ ಬಸ್ಸಾರು. ಯೂಶುವಲಿ ನಮ್ದು ಜಾಸ್ತಿ ಮುದ್ದೆನೆ ಮಾಡೋದು. ಎವ್ರಿ ಡೇ ಮುದ್ದೆ, ಮುದ್ದೆ ಬಸ್ಸಾರು ಮಾಡೋದು. ಟಿಫನ್ ಎಲ್ಲ ತಿಂದ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಅಜ್ಜಿ ಇವರು, ನಮ್ಮ ಅಪ್ಪಾಜಿ ಅಮ್ಮ. ಸೊ ಅವ್ರ ಹತ್ರ ಹೋದಾಗೆಲ್ಲ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ತಲೆ ಬಚ್ಚಿಸ್ಕೊಳ್ಳೋದು ರೂಢಿ ಇನ್ನೇನು. ಆವತ್ತು ಆಫ್ಟರ್‌ನೂನು ನಾವು ಹೊಸದುರ್ಗಕ್ಕೆ ಹೋಗಿದ್ವಿ, ನಮ್ಮ ತಾಲೂಕಿಗೆ. ನನ್ನ ತಂಗಿ ಕೂಡ ಅವ್ರ ಊರಿಂದ ಬಂದಿದ್ಲು. ಸ್ವಲ್ಪ ಪರ್ಚೇಸಿಂಗ್ ಇತ್ತು ನಮ್ದು. ಅದಕ್ಕೆ 3 ಜನ ತಂಗೀರು ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಮಲಗಿಸ್ಬಿಟ್ಟು ಹೋಗಿದ್ವಿ. ಅಮ್ಮ ನೋಡ್ಕೊಳ್ತಾ ಇದ್ರು ನಮ್ಮ ಮಕ್ಕಳನ್ನ. ಸೊ ಎಲ್ರೂ ಹೋಗಿ ಮಕ್ಕಳಿಗೆಲ್ಲ ಸ್ನಾಕ್ಸ್ ತಗೊಂಡು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಏನೋ ಪರ್ಚೇಸಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ನನ್ನ ತಂಗಿ ಅವ್ರ ಊರಿಗೆ ಹೊರಟ್ಳು, ನಾವು ನಮ್ಮೂರಿಗೆ ಬಂದ್ವಿ. ಅಮ್ಮ ತುಪ್ಪ ಕಾಯಿಸ್ಕೊಟ್ರು ನಮಗೆ. ಅದಾದ್ಮೇಲೆ ನಮ್ಮ ಮನೇಲಿ ನಮ್ಮ ಬಟ್ಟೆಗಳು, ನಮ್ಮ ಮಕ್ಕಳ ಬಟ್ಟೆಗಳು ತುಂಬಾ ಇದ್ವು. ಅದೆಲ್ಲದನ್ನು ಕೂಡ ಯಾವ್ಯಾವ ಸ್ಟಿಚ್ ಮಾಡಿಸ್ಕೊಳ್ಳೋವಿದ್ವು, ಅಡ್ಜಸ್ಟಬಲ್ ಇದ್ವು, ಅದೆಲ್ಲ ಮಾಡಿಸ್ಕೊಂಡ್ವಿ. ಅದಾದ್ಮೇಲೆ ಈವ್ನಿಂಗು ತೋಟಕ್ಕೆ ಹೋಗಿದ್ವಿ. ಸೊ ನಮ್ದು ತೆಂಗಿನ ತೋಟ, ಅಡಿಕೆ ತೋಟ ಇತ್ತು. ನಮ್ಮ ಮಕ್ಕಳು ಮಾತ್ರ ಅವ್ರ ಅಜ್ಜನ್ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ. ನಮ್ಮ ಅಪ್ಪಾಜಿ ಎಲ್ಲಿ ಹೋಗ್ತಾ ಇದ್ರೋ ಅವ್ರ ಹಿಂದೆನೆ ಹೋಗ್ತಾ ಇದ್ರು ಇಬ್ರುನು. ಸೊ ಅದಾದ್ಮೇಲೆ ತೋಟದೆಲ್ಲ ಸುತ್ತಾಡ್ಕೊಂಡು ಎಳ್ನೀರು ಕೂಡ ತಗೊಬಂದ್ವಿ. ಸೊ ಅಲ್ಲಿ ಕುಡಿಯಕ್ಕಾಗ್ಲಿಲ್ಲ. ಸ್ವಲ್ಪ ಲೇಟ್ ಆಯ್ತು, ಸಂಜೆ ಆಯ್ತು ಅಂತ ಹೇಳಿ ಹಾಗೆ ತಗೊಬಂದ್ವಿ. ಸೊ ನೆಕ್ಸ್ಟ್ ಡೇ ಎಳ್ನೀರು ಕುಡಿಯೋಣ ಅಂತ ತಗೊಬಂದ್ವಿ, ಎಳ್ನೀರು ಕೆಡ್ಕೊಂಡು. ಸೊ ಅದಾದ್ಮೇಲೆ ಇದು ರಾಗಿ ಕೊಯ್ತಾ ಇರೋದು ಮಿಷಿನ್ನು, ನಮ್ಮ ಹೊಲದ ಪಕ್ಕದ ಹೊಲದ್ದು. ಸೊ ಎಲ್ಲ ಮಿಷಿನಲ್ಲೇ ಮಾಡ್ತಾರೆ, ಈಸಿಯಾಗಿ ಬರುತ್ತೆ. ಹಾಗೆ ಎಳ್ನೀರು ಕೂಡ ತಗೊಬಂದು ಮಾರ್ನಿಂಗ್ ಕುಡಿದ್ವಿ ನಾವು. ಸಂಜೆ ಲೇಟ್ ಆಗಿತ್ತಲ್ವಾ, ಸ್ವಲ್ಪ ಬಿಸಿ ಇರ್ತವೆ ಅಂತೇಳಿ ಬೆಳಿಗ್ಗೆ ಕುಡಿಯೋಣ ಅಂತೇಳಿ ನೀರಲ್ಲಿ ಹಾಕಿಟ್ಟಿದ್ವಿ. ಬೆಂಗಳೂರಿಂದ ಬಂದ್ರು ನಮ್ಮ ಮನೆಯವರು ನಮ್ಗೆ ಕರ್ಕೊಂಡು ಹೋಗೋಣ ಅಂತ. ಸೊ ಹಾಗೆ ಇದು ನಮ್ದು ಡಾಗಿ. ನಾವೆಲ್ಲೋದ್ರೂ ನಮ್ಮಿಂದನೇ ಬರ್ತಾ ಇರುತ್ತೆ. ಸೊ ತೋಟಕ್ಕೆ ಹೋಗಿದ್ವಿ, ಅಡಿಕೆ ಕೆಡುತ್ತಾ ಇದ್ರು ನಮ್ದು, ಅದಕ್ಕೋಸ್ಕರ ತೋಟಕ್ಕೆ ಹೋಗಿದ್ವಿ. ಸೊ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಕೆಡುತ್ತಾರೆ ಅಂದ್ರೆ ಅವರು
ಒಂದು ಹಾಫ್ ಆನ್ ಅವರಲ್ಲೇ ಒಂದು ಎಕರೆ ಅಡಿಕೆ ಗಿಡದ್ದು ಮುಗಿಸ್ಬಿಡ್ತಾರೆ. ಇದು ನಮ್ಮ ತೋಟದ ಹತ್ರ ಇರೋ ಕೆರೆ. ನೀರೆಲ್ಲ ತುಂಬಿತ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ನೋಡ್ಕೊಂಡು, ಆಟ ಆಡ್ಕೊಂಡು, ಸೊ ವಾಪಸ್ ರಿಟರ್ನ್ ಬೆಂಗಳೂರಿಗೆ ನಾವು ಬೆಳಗಿನ ಜಾವ 2:30 ಹಂಗೆ ಬಿಟ್ವಿ. ಮಂಡೇ. ಮಂಡೇ ನಾವು ಮಾರ್ನಿಂಗು 8:30, 9 ಹಾಗೆ ಬೀಣೆದಲ್ಲಿ ನನ್ನ ದೊಡ್ಡಮ್ಮ ಮಗಳಿದ್ದಾಳೆ. ಅವ್ರ ಮನೆಗೆ ಹೋಗಿರಲಿಲ್ಲ, ತುಂಬಾ ದಿನ ಆಗಿತ್ತು. ಸೊ ಅವರು ಹೋಗಿ ಅಲ್ಲಿ ನೋಡ್ಕೊಂಡು, ಅವ್ರ ಮಗ ಅದು ಗುಣ್ವಿತ್ ಅಂತ. ಸೊ ನಮ್ಮ ಮಕ್ಳಿಗೆಲ್ಲ ಹಾಲು ಕುಡಿಸ್ತೀನಿ ಅಂತೇಳಿ ಅವನೇ ಕುಡಿಸ್ತಾ ಇದ್ದ. ಮಕ್ಳ ಜೊತೆ ಆಟ ಆಡ್ಕೊಂಡಿದ್ರು. ಸೊ ಅದಾದ್ಮೇಲೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಮನೆ ಎಲ್ಲ ಕ್ಲೀನ್ ಮಾಡಿ ಈವ್ನಿಂಗು ದೇವಸ್ಥಾನಕ್ಕೆ ಹೊರಟ್ವಿ. ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಇತ್ತಲ್ವಾ, ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡ್ಕೊಂಡು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹೋಗ್ಬಿಟ್ಟು ಬೆಲ್ಲದ ಆರತಿ ಮಾಡ್ಕೊಂಡ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.